ಟಿಆರ್ಪಿಗೋಸ್ಕರ ಲವ್ ಮಾಡೋದಕ್ಕೆ ಆಗುವುದಿಲ್ಲ. ಗಗನ ಹಾಗಾದ್ರೆ ಗಿಲ್ಲಿ ಬಗ್ಗೆ ಹಿಂಗಂದಿದ್ದು ಯಾಕೆ? ಕ್ಯಾಮ್ರಾ ಹಿಂದೆ ನಾನು ಗಿಲ್ಲಿ ಜೊತೆ ಮಾತಾಡೋದೇ ಇಲ್ಲ. ಪ್ರತಾಪ್ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲಾ ರೀತಿಯ ಪ್ರತಿಭೆಗಳು ಕೂಡ ಇದೆ. ಗಗನ ಮೇಲೆ ಭಾರಿ ಒಲವನ್ನ ತೋರಿಸ್ತಾರೆ. ಗಗನ ಎಲ್ಲೋ ಅಲ್ಲಿ ಗಿಲ್ಲಿ ಇರ್ತಾರೆ ಅಂದಿದ್ದಾರೆ. ತೆರೆ ಮೇಲೆ ಬಹಳ ಆತ್ಮೀಯರಂತೆ ಕಾಣುವ ಗಗನ ಗಿಲ್ಲಿ, ಆದ್ರೆ ಅವರ ಜೋಡಿಯನ್ನ ಜನ ಇಷ್ಟೊಂದು ವೈರಲ್ ಮಾಡಲಿಲ್ಲ. ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಜೀವನದಲ್ಲಿ ಒಂದು ಸಲ ಮಾಡ್ಬೇಕು. ಹೀಗಾಗಿ ಮಾತಾಡೋರು ಏನ್ ಬೇಕಾದ್ರೂ ಮಾತಾಡ್ಲಿ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಟಿಆರ್ಪಿಗೋಸ್ಕರ ಲವ್ ಮಾಡೋದಕ್ಕೆ ಆಗುವುದಿಲ್ಲ. ಗಗನ ಹಾಗಾದ್ರೆ ಗಿಲ್ಲಿ ಬಗ್ಗೆ ಹಿಂಗಂದಿದ್ದು ಯಾಕೆ? ಕ್ಯಾಮ್ರಾ ಹಿಂದೆ ನಾನು ಗಿಲ್ಲಿ ಜೊತೆ ಮಾತಾಡೋದೇ ಇಲ್ಲ. ಎಸ್, ಜೀ ಕನ್ನಡ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋ ಮೂಲಕ ಮನರಂಜನಾ ಕ್ಷೇತ್ರಕ್ಕೆ ಕಾಲಿಟ್ಟ ಚಿತ್ರದುರ್ಗ ಮೂಲದ ನಟಿ ಗಗನ ಇದೀಗ ಸಂಪೂರ್ಣ ಕರ್ನಾಟಕಕ್ಕೆ ಚಿರಪರಿಚಿತರಾಗಿದ್ದಾರೆ. ತಮಗೆ ಸಿಕ್ಕ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಂಡ ಗಗನ ಇದೀಗ ಭರ್ಜರಿ ಬ್ಯಾಚಲರ್ ಸೀಸನ್ 2ರ ರಿಯಾಲಿಟಿ ಶೋನಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಎಸ್, ಡ್ರೋನ್ ಪ್ರತಾಪ್ ಹಾಗೆ ಗಗನ ಭಾರಿ ಡ್ಯಾನ್ಸ್ ಮೆಚ್ಚಿಕೊಂಡಿರುವ ತೀರ್ಪುಗಾರರು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹಾಡಿ ಹೊಗಳಿದ್ದು ಅಷ್ಟೇ ಅಲ್ಲದೆ ಗಗನ ಕೂಡ ಡ್ರೋನ್ ಪ್ರತಾಪ್ರನ್ನ ಹಾಡಿ ಹೊಗಳ್ತಿದ್ದಾರೆ. ಪ್ರತಾಪ್ ಮಲ್ಟಿ ಟ್ಯಾಲೆಂಟೆಡ್, ಅವರ ಬಳಿ ಎಲ್ಲಾ ರೀತಿಯ ಪ್ರತಿಭೆಗಳು ಕೂಡ ಇದೆ ಅಂತ ಗಗನ ಮನಸಾರೆ ಹೊಗಳ್ತಾರೆ. ಆ ಹೊತ್ತಿಗೆ ರಕ್ತ ಕಣ್ಣೀರು ಸ್ಟೈಲ್ ನಲ್ಲಿ ಸ್ಟೇಜ್ ಮೇಲೆ ಎಂಟ್ರಿಯನ್ನ ಕೊಡ್ತಾರೆ ಗಿಲ್ಲಿ ನಟ. ಗಿಲ್ಲಿ ನಟ ವೇದಿಕೆ ಮೇಲೆ ಬಂದ್ರು ಅಂದ್ರೆ ಖಂಡಿತ ಅಲ್ಲಿ ನಗುವಿನ ಹೊಳೆ ಹರದೆ ಹರಿಯುತ್ತೆ. ಗಿಲ್ಲಿ ನಟನಿಗೆ ಗಗನ ಮೇಲೆ ಭಾರಿ ಒಲವನ್ನ ತೋರಿಸ್ತಾರೆ. ಇದೀಗ ಗಿಲ್ಲಿ ಇಲ್ಲದ ಗಗನ ಎಲ್ಲಿ ಕಾಂತ ಅಂತ ಭರ್ಜರಿ ಬ್ಯಾಚಲರ್ಸ್ ವೇದಿಕೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹೌದು, ರಕ್ತ ಕಣ್ಣೀರು ಗೆಟಪ್ ನಲ್ಲಿ ಗಿಲ್ಲಿ ಎಂಟ್ರಿ ನೋಡಿ ವೇದಿಕೆ ಮೇಲಿರುವ ತೀರ್ಪುಗಾರರು, ಸ್ಪರ್ಧಿಗಳು ಹಾಗೆ ಆಂಕರ್ ನಿರಂಜನ್ ಶಾಕ್ ಆಗುವ ಜೊತೆಯಲ್ಲಿ ಅವನ ಡೈಲಾಗ್ಗೆ ನಗುವುದಕ್ಕೆ ಶುರು ಮಾಡಿದ್ದಾರೆ. ಕೈಯಲ್ಲೊಂದು ಎಲೆಕೋಸು, ಬಾಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡು ಬರುವ ಗಿಲ್ಲಿ ರಕ್ತ ಕಣ್ಣೀರು ಸ್ಟೈಲ್ ನಲ್ಲಿ ಡೈಲಾಗ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಪಂಚಿಂಗ್ ಡೈಲಾಗ್ ಹೇಳುವ ಗಿಲ್ಲಿ ನಟ ವೇದಿಕೆ ಮೇಲೆ ನಗುವಿನ ಹೊಳೆಯನ್ನ ಹರಿಸ್ತಾರೆ. ಗಿಲ್ಲಿ ಇಲ್ಲದ ಗಗನ ಎಲ್ಲಿ ಕಾಂತ ನೋಡೋಕ್ ಮಾತ್ರ ಸ್ವಲ್ಪ ಸಿಲ್ಲಿ ಆಗಿದ್ರು ಪಂಚನ್ನ ನಮ್ಮ ಸ್ಟೇಜ್ ಮೇಲೆ ಚೆಲ್ಲಿ ಗಿಲ್ಲಿ ಹೊಳೆಯನ್ನ ಹರಿಸಿದ್ದಾರೆ. ದಿಲ್ಲಿವರೆಗೂ ಕೂಡ ಮೈಲಿಗಲ್ಲನ್ನ ನೆಟ್ಟಿರುವ ಗಿಲ್ಲಿ ಮಂಡ್ಯದ ಗಂಡು ಅಂತ ಡೈಲಾಗ್ ಹೇಳುವ ಮೂಲಕ ಗಗನ ಎಲ್ಲೋ ಅಲ್ಲಿ ಗಿಲ್ಲಿ ಇರ್ತಾರೆ ಅಂದಿದ್ದಾರೆ. ಈಗಾಗಲೇ ಗಮನಿಸಿದ್ದೀವಿ, ಜೀ ಕನ್ನಡ ವಾಹಿನಿಯ ಕೆಲವು ರಿಯಾಲಿಟಿ ಶೋಗಳಲ್ಲಿ ಗಗನ ಹಾಗೆ ಗಿಲ್ಲಿ ನಟ ಕಾಂಬಿನೇಷನ್ ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನ ಗಳಿಸಿದೆ ಅಂತ. ಜೊತೆಗೆ ಇಬ್ರು ಟಿಆರ್ಪಿಗೋಸ್ಕರ ಪ್ರೀತಿ ಪ್ರೇಮ ಅಂತ ಮಾತಾಡ್ತಾರೆ ಅನ್ನುವ ನೆಗೆಟಿವ್ ಕಾಮೆಂಟ್ಗಳು ಕೂಡ ಈ ಜೋಡಿಯ ಬಗ್ಗೆ ಬರ್ತಾ ಇರುತ್ತೆ. ತೆರೆ ಮೇಲೆ ಬಹಳ ಆತ್ಮೀಯರಂತೆ ಕಾಣುವ ಗಗನ ಗಿಲ್ಲಿ ತೆರೆ ಹಿಂದೆ ಸ್ನೇಹಿತರಷ್ಟೇ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಹಾಗಿದ್ರು ತಮ್ಮ ಹಾಗೆ ಗಿಲ್ಲಿ ಜೋಡಿಯನ್ನ ಮೆಚ್ಕೊಂಡು ನೀವು ನಿಜ ಜೀವನದಲ್ಲೂ ಕೂಡ ಜೋಡಿ ಆಗಬಹುದು ಅನ್ನುವವರಿಗೆ ನಟಿ ಗಗನ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಿಸ್ ಮಾಡಿ ಪಿಕ್ಚರ್ಸ್ ಯೂಟ್ಯೂಬ್ ವಾಹಿನಿ ಜೊತೆ ಮಾತನಾಡಿದ ಗಗನ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಾಗೆ ಭರ್ಜರಿ ಬ್ಯಾಚಲರ್ಸ್ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ನನ್ನ ಜೋಡಿ ಆಗಿರ್ಲಿಲ್ಲ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಉಜ್ವಲ್ ರಾ ಜೋಡಿ ಆಗಿದ್ರು, ಅವರಿಗೆ ಅನೀಶಾ ಅಂತ ಜೋಡಿ ಇದ್ರು. ಭರ್ಜರಿ ಬ್ಯಾಚಲರ್ಸ್ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ನನ್ನ ಜೋಡಿ ಆಗಿದ್ರು. ಎರಡರಲ್ಲೂ ಬೇರೆ ಬೇರೆ ಜೋಡಿ ಇದ್ರು. ಅದೇನೋ ಒಂದು ಚಿಕ್ಕ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಜನರಿಗೆ ಇಷ್ಟ ಆಯ್ತು, ಆದ್ರೆ ಅವರು ಭರ್ಜರಿ ಬ್ಯಾಚಲರ್ಸ್ ಕಾರ್ಯಕ್ರಮದಲ್ಲಿ ಅದೇನೋ ಒಂದು ಚಿಕ್ಕ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಎಲ್ರಿಗೂ ಇಷ್ಟ ಆಯ್ತು. ಭರ್ಜರಿ ಬ್ಯಾಚಲರ್ಸ್ ಕಾರ್ಯಕ್ರಮದಲ್ಲಿ ಯಶಸ್ವಿನಿ ಅನ್ನುವರ ಜೊತೆ ಗಿಲ್ಲಿ ಜೋಡಿಯಾಗಿದ್ರು, ಆದ್ರೆ ಅವರ ಜೋಡಿಯನ್ನ ಜನ ಇಷ್ಟೊಂದು ವೈರಲ್ ಮಾಡಲಿಲ್ಲ. ಬಹುಶಃ ಅದರ ರೀತಿನೇ ನಮ್ಮ ವಿಷಯವನ್ನ ತೆಗೆದುಕೊಂಡು ಹೋಗಬಹುದಿತ್ತು, ಆದ್ರೆ ಜನರಿಗೆ ತಮ್ಮ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತೇನೋ ಗೊತ್ತಿಲ್ಲ. ಇದೆಲ್ಲವೂ ಬರೀ ಒಂದು ಕಾರ್ಯಕ್ರಮಕ್ಕಾಗಿ ಅಷ್ಟೇ ಅಂದ್ರು. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಕ್ಯಾಮ್ರಾ ಹಿಂದೆ ನಾನು ಗಿಲ್ಲಿ ಅವರ ಜೊತೆಯಾಗ್ಲಿ, ಡ್ರೋನ್ ಪ್ರತಾಪ್ ಅವರ ಜೊತೆಯಾಗ್ಲಿ ಅಥವಾ ಬೇರೆ ಇತರ ಸ್ಪರ್ಧಿಗಳ ಜೊತೆಯಾಗ್ಲಿ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ. ಸ್ವಲ್ಪ ಝೋನ್ ಔಟ್ ಆಗಿರ್ತೀನಿ, ಒಬ್ಳೆ ಕುಳಿತುಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಮಲಗಿರ್ತೀನಿ. ಆ ರೀತಿ ನನ್ನ ಪಾಡಿಗೆ ನಾನು ಇರ್ತೀನಿ. ಆದ್ರೆ ಈ ರೀತಿ ಎಲ್ಲ ವೈರಲ್ ಆದ ಬಗ್ಗೆ ನನ್ನ ಸ್ನೇಹಿತರೆಲ್ಲ ಕೇಳಿದಾಗ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತ ಗಗನ ಹೇಳಿದ್ದಾರೆ.
ಜನರಿಗೋಸ್ಕರ ನಾನು ಇಷ್ಟ ಅಂತೆಲ್ಲ ಒಪ್ಕೊಂಡು ನಾಳೆ ದಿನ ಕೈ ಬಿಟ್ರೆ ತಪ್ಪಾಗುತ್ತೆ. ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಜೀವನದಲ್ಲಿ ಒಂದು ಸಲ ಮಾಡ್ಬೇಕು. ಒಂದು ಕಂಟೆಂಟ್ಗೋಸ್ಕರ ಜನರಿಗೆ ಖುಷಿ ಪಡಿಸೋದಕ್ಕೆ ಅಥವಾ ಬೇರೆಯವರಿಗೋಸ್ಕರ ಮಾಡುವುದು ಪ್ರೀತಿ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ಮಾತಾಡೋರು ಏನ್ ಬೇಕಾದ್ರೂ ಮಾತಾಡ್ಲಿ, ನನ್ನ ಬಗ್ಗೆ ನನಗೆ, ನಮ್ಮ ಮನೆಯವರಿಗೆ, ನಾನು ಪೂಜೆ ಮಾಡುವ ದೇವರಿಗೆ ಗೊತ್ತಿದ್ರೆ ಸಾಕು ಅಂತ ನಟಿ ಗಗನ ಅವರು ಹೇಳಿದ್ದಾರೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,